ಮಾತನಾಡೋದಕ್ಕೆ MLC ರವಿಕುಮಾರ್ ಅವರು ಇರುವಂಥದ್ದು. ಸರ್, ಇವತ್ತು ಪ್ರತಿಭಟನೆ ಮಾಡಿದ್ರೆ ಈಗ ರಾಜ್ಯಪಾಲರಿಗೆ ದೂರು ಕೊಡೋಕೆ ಹೋಗ್ತಿದ್ರೆ ಏನು ಹೇಳ್ತೀವಿ ಸರ್? ರಾಜ್ಯಪಾಲರಿಗೆ ಯಾಕೆ ನಾವು ದೂರು ಕೊಡಕ್ಕೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಿನ್ನೆ ನಮ್ಮ ಶಾಸಕರ ಮೇಲೆ ಮೊಟ್ಟೆಯಿಂದ ದಾಳಿ ಮಾಡಿದರೆ, ಮೊಟ್ಟೆಯಿಂದ ಹೊಡೆದಿದ್ದಾರೆ. ಇದು ಗೂಂಡಾ ಸಂಸ್ಕೃತಿಯನ್ನು ತೋರಿಸುತ್ತೆ. ಎರಡನೇದು, ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯಲ್ಲಿ ಏನು ಕ್ವಶನ್ ಪೇಪರ್ ಔಟ್ ಆಯಿತು ಅದನ್ನು CBIಗೆ ಕೊಟ್ಟಿದೆ. 13 ಜನಕ್ಕೆ ಅರೆಸ್ಟ್ ಮಾಡಿದೆ, ಎಕ್ಸಾಮ್ ಮಾಡಿದೆ, ರಿಸಲ್ಟು ಕೂಡ ಬಂದಾಯಿತು. ಇಷ್ಟೆಲ್ಲ ಆದರೂ ಕೂಡ ಈ ಸರ್ಕಾರ ಏನು ಕೇಂದ್ರ ಸರ್ಕಾರದ ವಿರುದ್ಧ ರಾಹುಲ್ ಗಾಂಧಿ ಅವರು ಏನು ತುಕಡೆ ಗ್ಯಾಂಗ್ಗಳ ಜೊತೆಯಲ್ಲಿ, ಆಮೇಲೆ ಕಾಕ್ರೋಚ್ ಜನತಾ ಪಾರ್ಟಿ ಜೊತೆನಲ್ಲಿ ಸೇರ್ಕೊಂಡು ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ, ಈ ಒಂದು ಅರಾಜಕತೆಯ ವಿರುದ್ಧ, ಡೆಮೋಕ್ರಸಿಗೆ ವಿರುದ್ಧವಾಗಿ ಏನು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ ಅದರ ವಿರುದ್ಧ ಪಾರ್ಲಿಮೆಂಟಲ್ಲಿ ಭಾಗವಹಿಸಿ ಚರ್ಚೆ ಮಾಡೋದು ಬಿಟ್ಟು ಸಮಯ ವ್ಯರ್ಥ ಏನು ಮಾಡ್ತಾ ಇದ್ದಾರೆ, ಇದರ ವಿರುದ್ಧ ನಾವು ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದೇವೆ. ವಿದ್ಯಾರ್ಥಿಗಳ ಪರ ನಿಲ್ಲೋದು ತಪ್ಪ ಈ ದೇಶದಲ್ಲಿನ ಪ್ರಶ್ನೆ ವಿಪಕ್ಷಗಳು ಆಗ್ತಾ ಇರೋಂಥದ್ದು. ವಿದ್ಯಾರ್ಥಿಗಳ ಪರವಾಗಿ ನಾವು ಇದ್ದೇವೆ. ವಿದ್ಯಾರ್ಥಿಗಳ ಪರವಾಗಿ ಪ್ರಧಾನಮಂತ್ರಿಗಳು ಸರಿಯಾದ ಮಾರ್ಗದರ್ಶನ ಮಾಡಬೇಕು, ವಿದ್ಯಾರ್ಥಿಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ಕೆಲಸ ಮಾಡಬಾರ್ದು ಅಂತೇಳಿ ನಮ್ಮ ಪ್ರಧಾನಮಂತ್ರಿಗಳೇ ಹೇಳಿದ್ದಾರೆ. ಆದರೆ ರಾಹುಲ್ ಗಾಂಧಿ ಏನು ಮಾಡ್ತಾ ಇದ್ದಾರೆ, ವಿದ್ಯಾರ್ಥಿಗಳನ್ನು ದಾರಿ ತಪ್ಪಿಸ್ತಾ ಇದ್ದಾರೆ. ಏನು ಸಲಹೆ ಕೊಡಬೇಕು ಕೊಡಿ, ಸರ್ಕಾರ ಏನು ಆ್ಯಕ್ಷನ್ ತಗೊಳ್ಬೇಕು ಅಂತ ಹೇಳಿ ಚರ್ಚೆನಲ್ಲಿ ಭಾಗವಹಿಸಿ ಪಾರ್ಲಿಮೆಂಟ್ನಲ್ಲಿ. ಅದನ್ನು ಬಿಟ್ಟು ಹೊರಗಡೆ ಏನು ಮಾಡ್ತಾ ಇದ್ದೀರಾ? ವಿದ್ಯಾರ್ಥಿಗಳ ಪರ ಇರುವಂಥವ್ರು ಇಲ್ಲಿವರೆಗೂ ಯಾಕೆ ಪ್ರತಿಕ್ರಿಯೆ ನೀಡಿಲ್ಲ ಮತ್ತು ಶಿಕ್ಷಣ ಸಚಿವರು ಯಾಕೆ ರಾಜೀನಾಮೆ ಪಡೆದಿಲ್ಲ ಅನ್ನೋದು? ನೀವೇನು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ರಾಜೀನಾಮೆ ಕೊಟ್ಟಿದ್ದೀರಾ? KPSCನಲ್ಲಿ ಕ್ವಶನ್ ಪೇಪರ್ ಔಟ್ ಆಯಿತು, ಇಂಗ್ಲೀಷು ಮತ್ತು ಕನ್ನಡ ಸರಿಯಾಗಿ ಟ್ರಾನ್ಸ್ಲೇಷನ್ ಆಗಿರಲಿಲ್ಲ, ಎಕ್ಸಾಮಿನೇಷನ್ ಆಯಿತು, ರಾಜೀನಾಮೆ ಕೊಟ್ರಾ? 11 ಜನ ಸ್ಟೇಡಿಯಂನಲ್ಲಿ ವಿದ್ಯಾರ್ಥಿಗಳು ತೀರ್ಕೊಂಡ್ರಲ್ಲ, ರಾಜೀನಾಮೆ ಕೊಟ್ರಾ? ರಾಜೀನಾಮೆ ಕೊಡೋದು ಪರಿಹಾರ ಅಲ್ಲ. ಹಾಗಾಗಿ ಸರಿಯಾದ ಆ್ಯಕ್ಷನನ್ನು ಕೇಂದ್ರ ಸರ್ಕಾರ ತೆಗೆದುಕೊಂಡಿದೆ. ಆದರೆ ಉದ್ದೇಶಪೂರ್ವಕವಾಗಿ ಏನು ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಹೊರಟಿದೆ, ಇದರ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಇಷ್ಟು MLC ರವಿಕುಮಾರ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ರಾಜು ಜೊತೆ KS ಮಾತಿನಾಯಕ, ಫ್ರೀಡಮ್ TV, ಬೆಂಗಳೂರು.